ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಲಾಗ್ನಲ್ಲಿ ಎಲ್ಲರಿಗೂ ವೆಲ್ಕಮ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದಿರಿ, ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಇದೆ. ಇವತ್ತು ನಾನು ಲಿಂಬೆಹಣ್ಣಿನ ಪಿಕಲ್ ಮಾಡೋದು ತೋರ್ಸಕತ್ತೀನಿ. ಇವತ್ತು ಮಾಡಕತ್ತಿದ್ದೆ, ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೇಕು. ನಮ್ಮ ಮಮ್ಮಿ ಮಾಡೋದು ಇದು, ಅವ್ರ ರೆಸಿಪಿ ರೀ ಇದು. ಹೋಮ್ ಮೇಡ್ ಪಿಕಲ್ ಯಾವ ಥರ ಮಾಡಬೇಕು, ಲಿಂಬೆಹಣ್ಣಿನ ಪಿಕಲ್. ಈಗಂತೂ ಭಾಳಷ್ಟು ಲಿಂಬೆಹಣ್ಣು ಸಿಗ್ತಾವೆ, ಸೀಸನ್ ಇದೆ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ರೇಟನ್ನು ಕಡಿಮೆ ಇರುತ್ತೆ. ಹಾಗಾಗಿ ನಾವು ಈ ಥರ ಮಾಡಿ ಇಟ್ಟರೆ ಒಂದು ವರ್ಷ ತನಕ ಮಾಡಿ ಇಟ್ಟರೆ ವರ್ಷ ತನಕ ಪಿಕಲ್ ಬರುತ್ತೆ ಅದು ದಿನಕ್ಕೆ. ಹಾಗಾಗಿ ನಾನು ಡಿಫ್ರೆಂಟ್ ಸ್ಟೈಲ್ ಒಳಗೆ ನಾವು ಯಾವ ಥರ ಮಾಡ್ತೀವಿ, ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರೆ, ಅದು ಏನೇನು ಹಾಕ್ತಾರೆ ಅದರೊಳಗೆ ಸೀಕ್ರೆಟ್ ಎಲ್ಲ ನಾನು ಇವತ್ತು ಹೇಳ್ಕೊಡ್ತೀನಿ. ನೋಡಿರಿ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಮತ್ತು ಇವತ್ತು ನಾನು ಬ್ಲಾಗ್ ಹೇಗಿದೆ, ಮತ್ತು ಇವತ್ತು ನಾನು ನಾಷ್ಟ ಏನು ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಅಂಥೇಳಿ ಅದನ್ನು ನೋಡಿರಿ. ಮತ್ತು ಟೈಟಲ್ ನೋಡಿ ನಂಗೆ ಗೊತ್ತಾಗಿರುತ್ತೆ ನಿಮಗೆ. ಬರ್ರಿ ಫ್ರೆಂಡ್ಸ್, ಈಗ ಸ್ಕಿಪ್ ಮಾಡಲಾರ್ದಂಗೆ ನೋಡಿದರೆ ಎಲ್ಲ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಅಶ್ನಾ ಫ್ಯಾಮಿಲಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡ್ರಿ. ಅದೇನು ಫ್ರೀ ಇರುತ್ತೆ. ಬೆಲ್ ಐಕನ್ಗೆ ಪ್ರೆಸ್ ಮಾಡಿರಿ, ಬರೋದು ನೋಟಿಫಿಕೇಷನ್ ನಿಮಗೆ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪುತ್ತೆ, ಸಿಗುತ್ತೆ. ಮತ್ತು ವಿಡಿಯೋ ನೋಡಿದ್ದೆ ಸುಮ್ಮ ಕೊಡಬೇಡ್ರಿ, ಅಕ್ಕನಿಗೆ ಸ್ವಲ್ಪ ಹೆಲ್ಪ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ನೋಡಿಂದ ಶೇರ್ ಮಾಡಿರಿ. ಅಕ್ಕನಿಗೆ ಹೆಲ್ಪ್ ಆಗುತ್ತಾ ಮತ್ತು ಸಪೋರ್ಟ್ ಆಗುತ್ತಾ, ಸಹಾಯ ಆಗುತ್ತಾ. ಓಕೆ ಫ್ರೆಂಡ್ಸ್, ಇದೇ ಥರ ನಾನು ಮತ್ತೆ ಒಳ್ಳೆ ಬ್ಲಾಗ್ನಲ್ಲಿ, ನಂದೇನು ಬ್ಲಾಗ್ ರೆಸಿಪಿ ಚಾನಲ್ ಅಲ್ಲ, ಬಟ್ ನಾನು ಫುಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಲಿ, ಕಲೀರಲಿ ಅಂಥೇಳಿ. ಹೆಂಗೂ ಮಾಡ್ತಿರ್ತೀನಿ ಮನೆಯಲ್ಲಿ, ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ನನಗೂ ಖುಷಿ ಆಗುತ್ತಾ. ಮತ್ತು ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿ ಹೇಳ್ತೀನಿ ನನ್ನ ರೆಸಿಪಿ. ಹಾರ್ಟ್ಗೆ ಅದು ಟಚ್ ಆದಂಗೆ ಕಾಮೆಂಟ್ ಮಾಡ್ತಾರೆ. ಇದು ಸುನೀತಾ ಮತ್ತು ಸುಪ್ರಿಯಾ ಅಕ್ಕವರು ಭಾಳ ಜನ ಇದ್ದಾರೆ. ಎಲ್ಲ ಹೆಸರು ನೆನಪು ಬರಬೇಕಲ್ಲ ಈ ಟೈಮ್ನಲ್ಲಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ತುಂಬ ಥ್ಯಾಂಕ್ಸ್ ರೀ. ನನಗೆ ಎಷ್ಟು ಜನ ಸಪೋರ್ಟ್ ಮಾಡಕತ್ತೀರಿ, ಎಷ್ಟು ಜನ ಮಾಡೋಂಗಿಲ್ಲ ಅವ್ರಿಗೂ ಥ್ಯಾಂಕ್ಸ್, ಮಾಡೋರ್ಗು ಥ್ಯಾಂಕ್ಸ್. ಮತ್ತು ಮಾಡೋಂಗಿಲ್ಲ ಅಂದರೆ ನೋಡಿ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಕ್ಕನಿಗೆ. ಓಕೆ ಫ್ರೆಂಡ್ಸ್, ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಭಾಳ ಮಾತಾಯಿತು, ಭಾಳ ಮಾತು ಅದು. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೆಂಗೆ ಮಾಡ್ತೀನಿ ಹೋಮ್ ಮೇಡ್ ಪಿಕಲ್ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟಿಂದು ಈಗ ನಾನು ಡಿಫ್ರೆಂಟ್ ಸ್ಟೈಲ್ ಒಳಗೆ ಹೋಮ್ ಮೇಡ್ ಪಿಕಲ್ ಯಾವ ಥರ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ. ಬರ್ರಿ, ಈಗ ಕಿಚನ್ಗೆ ಹೋಗೋಣ. ಇಲ್ಲೇ ನಿಂತೀನಿ, ಕಿಚನ್ ಇದೇ ನಮ್ಮದು. ಬರ್ರಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂಥೇಳಿ. ಅದೇ ಸೇಮ್ ನಾ ಯಾವ ಥರ ಮಾಡ್ತೀನಿ ಅದೇ ಥರ ಮಾಡ್ಕೊರಿ. ಮತ್ತು ಅಕ್ಕ ನೀವು ಹಂಗೆ ತೋರಿಸಿದ್ರೆ ನಮ್ಗೆ ಹಿಂಗಾಗಿಲ್ಲ ಅಂತ ಹೇಳಕ್ಕೆ ಹೋಗಬೇಡ್ರಿ, ಮಾಡ್ಕೊಂಡು ತಿನ್ನಿರಿ. ಬರ್ರಿ ಫ್ರೆಂಡ್ಸ್, ಮಾಡೋದು ಸ್ಟಾರ್ಟ್ ಮಾಡೋದು. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಡಿಫ್ರೆಂಟ್ ಸ್ಟೈಲ್ ಒಳಗೆ ನಾನು ಪಿಕಲ್ ಮಾಡೋದು ತೋರಿಸ್ಕೊಡ್ತೀನಿ. ಬ್ರೇಕ್ಫಾಸ್ಟಿಗೆ ನಾನು ಆಲೂಗಡ್ಡೆ ಪರಾಠ ಮಾಡಕತ್ತೀನಿ. ಈಗ ಮಕ್ಕಳಿಗೆ ಟಿಫಿನ್ಗೂ ಆಯಿತು ಮತ್ತು ನಮಗೂ ನಾಷ್ಟಕ್ಕೆ ಆಯ್ತು ಅಂಥೇಳಿ ಈ ಥರ ಮಾಡ್ತಾಯಿರ್ತೀನಿ. ನಾನು ಆಲೂಗಡ್ಡೆ ಸ್ವಲ್ಪ ತೊಗೊಂಡಿನಿ, ಬೇಯಿಸ್ಕೊಂಡಿನಿ. ಅದರೊಳಗೆ ನಾನು ಸ್ವಲ್ಪ ಇಷ್ಟೆಲ್ಲ ಹಾಕಿ ನೋಡ್ರಿ ಐಟಮ್ಸ್. ಅಂದರೆ ನಾನು ಇವತ್ತು ಫುಲ್ ಏನೇನು ಹಾಕೀನಿ ಅಂತ ಹೇಳಿಲ್ಲ, ಅಂದರೆ ಸ್ವಲ್ಪ ಜಲ್ದಿ ಇರುತ್ತಲ್ಲ, ಹಾಗಾಗಿ ಇದು ಫುಲ್ ರೆಸಿಪಿ ತೋರಿಸ್ಕೊಡೋದಾಗಲಿಲ್ಲ. ನೀವು ಬೇಕಾದರೆ ಕಾಮೆಂಟ್ ಮಾಡಿ ನನಗೆ ಈ ರೆಸಿಪಿ ಫುಲ್ ತೋರಿಸ್ತೀರಿ ಅಂಥೇಳಿ. ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಸಾಫ್ಟಾಗಿ ಮಸ್ತಾಗಿ ರುಚಿಯಾಗಬೇಕಂತಂದರೆ ಒಂದು ಸೀಕ್ರೆಟ್ ಇದ್ರೊಳಗೆ ನಾನು ಹಾಕ್ತೀನಿ, ಆವಾಗಲೇ ಇದು ಭಾಳ ಟೇಸ್ಟಿಯಾಗಿ ಆಗ್ತಾವೆ. ಈಗ ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಂತೇಳಿ ನಮ್ಗೆ ಮಾಡ್ಕೊಂಡಿನಿ. ಈಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ. ನಾವು ಡೈಲಿ ಯಾವ ಥರ ಮಾಡ್ತೀವಿ ಪರಾಠ ಅದೇ ಥರ ಮಾಡಿದರೆ ಅವರು ಒಟ್ಟ ತಿನ್ನಂಗಿಲ್ಲ. ಹೆಂಗೆ ಕೊಟ್ಟಿರ್ತೀವಿ ಹಾಗೆ ತೊಗೊಂಬರ್ತಾರೆ ವಾಪಸ್ಸು. ಈಗ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡಿರಿ. ರೌಂಡಾಗಿ ಈ ಥರ ಚಪಾತಿ ಲಟ್ಟಿಸ್ಕೊತೀನಿ, ತೆಳ್ಳಗಾಗಿ ಲಟ್ಸ್ಕೊತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಮಿಶ್ರಣ ಆಲೂಗಡ್ಡೆದು. ಈಗ ಇದ್ರೊಳಗೆ ಇಡ್ತೀನಿ, ಸೈಡಿಗೆ ಮಿಡ್ಲ್ ಇಡಬೇಕು. ಜಾಸ್ತಿ ಪೊಟ್ಯಾಟೊ ಹಾಕಿ ಮಾಡೋದು ಭಾಳ ಟೇಸ್ಟಿ ಆಗುತ್ತೆ. ಪೊಟ್ಯಾಟೊ ಜಾಸ್ತಿ ಇರಬೇಕು, ಆಲೂಗಡ್ಡೆ ಜಾಸ್ತಿ ಇರಬೇಕು, ಉಳ್ಳಾಗಡ್ಡಿ ಅದು ಇದು ಸ್ವಲ್ಪ ಕಡಿಮೆ ನಡೀತೈತೆ. ಆಲೂದು ಮಿಶ್ರಣ ಸ್ವಲ್ಪ ಜಾಸ್ತಿ ಇರಬೇಕು, ಆಲೂಗಡ್ಡೆದು. ಈ ಥರ ಕಟ್ ಹಾಕ್ಕೊಂಡಿನಿ ಫ್ಲವರ್ ಟೈಪ್. ಈ ಥರ ನಮ್ಮ ಮಗಳಿಗೆ ಮಾಡಿಕೊಟ್ರೆ ಆಕಿ ತುಂಬ ಖುಷಿ ಆಗ್ತಾಳೆ. ಅಂದರೆ ಆಕಿಗೆ ಈ ಥರ ಮಾಡಿಕೊಟ್ರೆ ಹೊಸ ಟೈಪ್ ಭಾಳ ಇಷ್ಟ. ನೋಡಿರಿ ಫ್ರೆಂಡ್ಸ್, ನೀವು ಮಾಡಲ್ಲ ಅಂದರೆ ಈ ಥರ ಡಿಸೈನ್ ಮಾಡಿರಿ, ಭಾಳ ಅಂದರೆ ಭಾಳ ಚಲೋ ಆಗುತ್ತಾ. ಈ ಥರ ಡಿಸೈನ್ ಬಂದಿದ್ದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಫ್ಲವರ್ ಟೈಪ್ ಕಾಣಿಸುತ್ತಲ್ಲ, ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ವೆರೈಟಿ ಪರಾಟಾಸ್ ಮಾಡ್ತಿರ್ಬೇಕು, ಅಂದರೆ ಅವಾಗಲೇ ಇಷ್ಟ ಆಗ್ತಾವೆ.
ಇದು ಸ್ವಲ್ಪ ಹೊರಗಡೆ ಬಂದ್ರೂ ಏನಾಗಲ್ಲ, ಪರವಾಗಿಲ್ಲ, ನಡೆಯುತ್ತೆ. ಈ ಥರ ಡಿಸೈನ್ ಅಂದರೆ ಖುಷಿಲಿಂದ ತಿಂತಾರಲ್ಲ, ನಮಗೂ ಥರ ಒಂಥರ ಖುಷಿ ಆಗುತ್ತಾ, ಇಲ್ಲ ಹಾಗೆ ಉಳಿಸ್ಕೊಂಬಂದರೆ ಒಂಥರ ಬೇಜಾರಾಗ್ಬಿಡುತ್ತಾ. ಈಗ ನೋಡಿರಿ ಫ್ರೆಂಡ್ಸ್, ತವದ ಮೇಲೆ ಹಾಕಿನಿ ಈ ಥರ ಡಿಸೈನ್ ಬಂದಿದೆ, ನೋಡ್ಬೋದು ನೀವು. ತುಪ್ಪ ಇಲ್ಲಾಂದರೆ ಬಟರ್ ಆಯಿಲ್ ಹಾಕಿ ಮಾಡಿದರೆ ಬೆಸ್ಟ್ ಆಗುತ್ತೆ. ಬಟರ್ ಇದ್ದರೆ ತುಂಬ ಅಂದರೆ ಟೇಸ್ಟಿ ಆಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಬಟರ್ ಅಂದರೆ ಮಗಳಿಗೆ ಇಷ್ಟ ಇಲ್ಲ ಬಟರ್, ಹಾಗಾಗಿ ಇಲ್ಲ. ಸ್ವಲ್ಪ ಕಡಕ್ ಟೈಪ್ ಮಾಡಿಕೊಡ್ಬೇಕು ರೀ ಮಕ್ಕಳಿಗೆ. ಹಾಗೆ ಸ್ವಲ್ಪ ಮೆತ್ತಗಿದ್ರೆ ತಿನ್ನಂಗಿಲ್ಲ, ಸಾಫ್ಟಾಗಿ ಮಾಡಿದರೆ ತಿನ್ನಲ್ಲ ಅವರು. ಪರಾಠ ರೆಡಿಯಾಗ್ಯಾವ ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡಿ ನಾನು ಈಗ ಮಕ್ಕಳಿಗೆ ಟಿಫಿನ್ಗೆ ಕೊಡಬೇಕು. ಮತ್ತು ನಾನು ನಾಷ್ಟ ಮಾಡ್ತೀನಿ. ಹಸ್ಬೆಂಡ್ದು ಮಕ್ಕಳು ನಾಷ್ಟ ಆಯಿತು, ಸ್ಕೂಲ್ಗೆ ಹೋದರು. ಭಾಳ ಅಂದರೆ ಭಾಳ ಸೂಪರಾಗಿ ಟೇಸ್ಟಿಯಾಗಿ ಪರಾಠ ರೆಡಿಯಾಗ್ಯಾವ. ಈಗ ನಾನು ನಾಷ್ಟ ಮಾಡಿಂದ ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ನಮ್ಮ ಮಮ್ಮಿ ಮಾಡೋದು ಪಿಕಲ್ ತೋರಿಸ್ತೀನಿ ಮಾಡಿ. ಭಾಳ ಅಂದರೆ ಭಾಳ ಚಲೋ ಆಗುತ್ತಾ, ಟೇಸ್ಟ್ ಆಗುತ್ತಾ. ಅದು ನೀವು ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ, ಬರ್ರಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಕಿಚನ್ಗೆ ಬಂದೀನಿ. ಈಗ ನಾನು ಇಷ್ಟು ಲಿಂಬೆಹಣ್ಣು ತೊಗೊಂಡಿನಿ. ಈಗಂತರೂ ಸೀಸನ್ ಲಿಂಬೆಹಣ್ಣು ಸಾಕಷ್ಟು ಸಿಗ್ತಾವೆ ಮತ್ತು ರೇಟೂ ಕಡಿಮೆ ಇರುತ್ತೆ. ಈಗ ಈ ಟೈಮಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ವರ್ಷ ತನಕ ಇಡ್ಬೋದು. ಇದು ಚಲೋ ಒಂದು ಕಂಟೈನರ್, ಗ್ಲಾಸ್ ಕಂಟೈನರ್ನಾಗ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ಒಂದು ವರ್ಷ ತನಕ ಇಡ್ಬೋದು. ನಾನೀಗ ಅಷ್ಟೇನು ಮಾಡೋಂಗಿಲ್ಲ, ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ಬೇಕಂತ ಹೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು 4 ವಿಸಲ್ ತೊಗೊತೀನಿ. 4 ಇಲ್ಲಾಂದರೆ 2. ಕುಕ್ಕರ್ ಯಾವ ಥರ ಸೀಟಿ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರ್ತಾ. ನಮ್ಮದು ಸ್ವಲ್ಪ ಜಲ್ದಿ ಆಗುತ್ತೆ, ಹಾಗಾಗಿ ನಾನು 4 ತೊಗೊಂಡಿನಿ. ನೀವು 2 ತೊಗೋರಿ ಸಾಕು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಈ ಥರ ಬೇಯಿಸ್ಕೊಂಡಿನಿ, ನೋಡ್ಬೋದು ನೀವು ಎಷ್ಟು ಕಲರಾಗಿ ಬಂದಿದೆ. ಈಗ ಇದೆಲ್ಲ ನಾನು ಕಟ್ ಮಾಡ್ಕೊತೀನಿ. ಈ ಥರ ನಾನು ಯಾವ ಥರ ಕಟ್ ಮಾಡ್ತೀನಿ ಅದೇ ಥರ ಕಟ್ ಮಾಡಿ ಇಡ್ರಿ. ಎಷ್ಟು ಜ್ಯೂಸಿಯಾಗಿ ಎಷ್ಟು ಮಸ್ತಾಗ ನೋಡಿರಿ ಫ್ರೆಂಡ್ಸ್, ಈ ಥರ ಆಗ್ತಾವೆ. ಇದು ನೆಗಡಿ ಕಫ ಏನಾರ ಆದರೆ ಈ ಪಿಕಲ್ ತಿನ್ನಬೇಕು, ಜಲ್ದಿನ ಕಡಿಮೆ ಆಗುತ್ತಾ. ಈ ಥರ ಮಾಡಿ ನೋಡಿರಿ ನೀವು. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಎಲ್ಲ ಮಾಡಿ ಸಿಗ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಬೇರೆ ಬೌಲ್ ಒಳಗೆ ಹಾಕ್ಕೊಂಡಿನಿ. ಈಗ ನಾನು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಂದ ಇದಕ್ಕೆ 1 ಚಮಚದಷ್ಟು ಸಾಲ್ಟ್ ಹಾಕಾಕತ್ತೀನಿ. ಸಾಲ್ಟ್ ಸ್ವಲ್ಪ ಜಾಸ್ತಿ ಇರಬೇಕು. ಈಗ ನಾನು ಸ್ವಲ್ಪ ಹಾಕೀನಿ, ಮತ್ತೆ ಹಾಕ್ತೀನಿ, ತೋರಿಸ್ತೀನಿ ಯಾವ ಥರ ಅಂಥೇಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಿಂದ ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಇದಕ್ಕೆ ಸ್ವಲ್ಪ ಈ ಥರ ಕಟ್ ಹಾಕ್ಕೋಬೇಕು. ಮಿಡ್ಲ್ ಒಂದು 5-6 ತೊಗೊಂಡಿನಿ. ನಿಮ್ಗೆ ಸ್ಪೈಸಿ ಬೇಕಂದರೆ ಪಿಕಲ್ ನೀವು ಜಾಸ್ತಿ ತೊಗೋಬೋದು. ನೋಡಿರಿ ಫ್ರೆಂಡ್ಸ್, ಈ ಥರ ನಾನು ಕಟ್ ಹಾಕ್ಕೊಂಡಿನಿ. ಈಗ ಇದರೊಳಗೆ ಹಾಕ್ತೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಭಾಳ ಟೇಸ್ಟಿ ಆಗುತ್ತೆ, ಮಾಡಿ ನೋಡಿರಿ ನೀವು. ಇದು ಮಾಡಿಂದ ಒಂದು 4-5 ದಿನಾರ ಬೇಕು ಇದು ತಿನ್ಬೇಕಂದ್ರೆ. ಅವಾಗಲೇ ತಿಂದರೆ ಕಹಿ ಇರುತ್ತೆ. ಒಂದು 8 ದಿನಾರ ಬಿಡಬೇಕು, ಇಲ್ಲಾಂದರೆ ಒಂದು 4-5 ದಿನ ಬಿಟ್ಟು ನಾವು ಊಟದಲ್ಲಿ ಬಳಸ್ಬೇಕು ರೀ. ಇದು ಭಾಳ ಟೇಸ್ಟಿ ಆಗುತ್ತೆ ತಿನ್ನೋಕ್ಕೆ. ಈ ಥರ ಒಂದು ಗ್ಲಾಸ್ ಕಂಟೈನರ್ ಇರಬೇಕು, ಜಾರ್. ಈಗೆಲ್ಲ ಇದರೊಳಗೆ ಹಾಕ್ಕೊಂಡ್ಬಿಡ್ತೀನಿ, ಹಾಕಿ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ಈ ಥರ ಹಾಕಿನಿ. ಮೇಲಿಂದ ಸ್ವಲ್ಪ ಸಾಲ್ಟ್ ಹಾಕಿ ಇಡಬೇಕು, ಅಂದರೆ ಟೇಸ್ಟಿ ಆಗುತ್ತಾ, ಜ್ಯೂಸಿ ಆಗುತ್ತಾ. ನೋಡಿರಿ ಫ್ರೆಂಡ್ಸ್, ಈ ಥರ ನಾವು ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಅದು ಒಂಥರ ಟೇಸ್ಟ್ ಆಗುತ್ತೆ, ಡಿಫ್ರೆಂಟ್ ಸ್ಟೈಲ್ ಒಳಗಾಗುತ್ತೆ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆತಂದರೆ ಟ್ರೈ ಮಾಡಿರಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಹೋಮ್ ಮೇಡ್ ಪಿಕಲ್ ಮಾಡೋದು ತೋರಿಸ್ಕೊಟ್ಟಿನಿ. ಇಷ್ಟ ಆದರೆ ಎಲ್ಲರೂ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ. ಅವರು ಮಾಡಲಿ, ತಿನ್ನಲಿ. ಈಸಿಯಾಗಿ ತೋರಿಸಿನಿ, ಮಾಡಿಕೊಡ್ರಿ.
ನೋಡಿದ್ರಲ್ರಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಪಿಕಲ್ ಮಾಡೋದು ತೋರಿಸಿದೆ. ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಅರ್ಶನಾ ಫ್ಯಾಮಿಲಿ ಲಾಗ್ಸ್ಗೆ ಶೇರ್ ಮಾಡಿರಿ, ಒಳ್ಳೆ ಕಾಮೆಂಟ್ ಮಾಡಿರಿ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಮತ್ತೆ ಡಿಫ್ರೆಂಟ್ ಯಾವ್ಯಾವ ರೆಸಿಪಿ ಇರ್ತಾವ ಅದು ನಾನು ನಿಮ್ಮ ಮುಂದೆ ತರೋದು ಪ್ರಯತ್ನ ಪಡ್ತೀನಿ. ಅಕ್ಕನಿಗೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಪ್ರೀತಿ ತೋರಿಸ್ತಾ ಇರಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಬಾಯ್.